ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯ ಮಲಪ್ಪುಳ ಪ್ರದೇಶದಲ್ಲಿರುವಂತಹ ಚೇರಾಡ್ ಬೆಟ್ಟವನ್ನು ಹತ್ತೋದಕ್ಕೆ ತೆರಳಿದ್ದಂತಹ 3 ಯುವಕರ ತಂಡದಲ್ಲಿ 2 ಸಾಧ್ಯವಾಗದೆ ಕೆಳಗೆ ಬಂದಿದ್ದಾರೆ. ಆದರೆ ಬಾಬು ಎಂಬಾತ ಮಾತ್ರ ತುದಿಗೆ ಹತ್ತೋ ನಿರ್ಧಾರದೊಂದಿಗೆ ಮೇಲೇರಿದ್ದಾನೆ. ಇನ್ನೇನು ತುದಿ ತಲುಪಬೇಕು ಎನ್ನುವಾಗ ಕಾಲು ಜಾರಿ ಕೆಳಗೆ ಬಿದ್ದು ಪರ್ವತದ ತುದಿಯಲ್ಲಿನ ಬಂಡೆಗಳ ನಡುವೆ ಸಿಲುಕಿಕೊಂಡಿದ್ದಾನೆ. ಹೀಗೆ ಸಿಲುಕಿಕೊಂಡು ಕಳೆದದ್ದು ಮಾತ್ರ 2 ದಿನ. ಹಾಗಾದರೆ ಆತನನ್ನು ರಕ್ಷಿಸಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. 2 ದಿನಗಳ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಕೇರಳದ ಪಾಲಕ್ಕಾಡ್ನ ಮಲಪ್ಪುಳ ಪರ್ವತಗಳ ಕುರುಂಬಚ್ಚಿಯಲ್ಲಿ ಪ್ರಪಾತದ ತುದಿಯಿಂದ ಸುಮಾರು 30 ಮೀಟರ್ ದೂರದಲ್ಲಿ ಕಡಿದಾದ ಕಮರಿಯಲ್ಲಿ ಸಿಕ್ಕಿಬಿದ್ದ ಯುವಕನನ್ನು ಈಗ ರಕ್ಷಣೆ ಮಾಡಲಾಗಿದೆ. ಬುಧವಾರ ನಸುಕಿನಲ್ಲಿ ಸ್ಥಳಕ್ಕೆ ತಲುಪಿದ ಭಾರತೀಯ ಸೇನಾ ಸಿಬ್ಬಂದಿಯ 2 ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದವು. ಆರಂಭದಲ್ಲಿ ಕೇರಳ ರಾಜ್ಯ ಪಡೆಗಳು ಸೋಮವಾರ ಎಲಿಚಿರಾಮ್ ಬೆಟ್ಟದಲ್ಲಿ ಸಣ್ಣ ಕುಳಿಯಿಂದ ಮಲಪ್ಪುಳದಿಂದ ಚಾರಣಗಾರ ಬಾಬು ಅವರನ್ನು ರಕ್ಷಿಸಲು ತಮ್ಮ ಪ್ರಯತ್ನಗಳನ್ನು ಪ್ರಾರಂಭಿಸಿದ್ದವು. ಆದಾಗ್ಯೂ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಬಳಿಕ ಯುವಕರಿಗೆ ಸಹಾಯ ಮಾಡಲು ಭಾರತೀಯ ಸೇನೆಯ ಸಹಾಯವನ್ನು ಕೋರಿದ್ರು. ಮುಖ್ಯಮಂತ್ರಿಗಳ ಮನವಿಯ ಆಧಾರದ ಮೇಲೆ ಭಾರತೀಯ ಸೇನೆಯ 2 ತಂಡಗಳು ಬುಧವಾರ ಮುಂಜಾನೆ ಪಾಲಕ್ಕಾಡ್ನಲ್ಲಿ ಕಾರ್ಯಾಚರಣೆಗೆ ತಲುಪಿದವು. ಬಾಬು ತನ್ನ 3 ಸ್ನೇಹಿತರೊಂದಿಗೆ ಕುರುಂಬಚ್ಚಿ ಬೆಟ್ಟದ ಕೆಳಗೆ ಚಾರಣ ಮಾಡಲು ಪ್ರಾರಂಭಿಸಿದಾಗ ಸೋಮವಾರ ಎಲ್ಲವೂ ಪ್ರಾರಂಭಿಸಿದ್ರು. ಆದರೆ ಇದು ಕಡಿದಾದ ಬೆಟ್ಟ ಎನ್ನುವ ಕಾರಣದಿಂದಾಗಿ ಇತರ 2 ಕೆಳಗೆ ಇಳಿದರು. ಆದರೆ ಬಾಬು ಮಾತ್ರ ತುದಿ ತಲುಪೋದಕ್ಕೆ ಏರಿ ಇನ್ನೇನು ತುದಿ ಮುಟ್ಟಬೇಕು ಎನ್ನುವಾಗ ಕಾಲು ಜಾರಿ ಬಿದ್ದು ಕಡಿದಾದ ಕಣಿವೆಯಲ್ಲಿ ಅದೃಷ್ಟವಶಾತ್ ಸಿಕ್ಕಿಬಿದ್ದಿದ್ದಾರೆ. ಆರಂಭದಲ್ಲಿ ಅವನ ಸ್ನೇಹಿತರು ತಕ್ಷಣ ಆತನನ್ನು ಗುರುತಿಸಿ ಕೋಲುಗಳು ಮತ್ತು ಹಗ್ಗಗಳನ್ನು ಬಳಸಲು ಸಹಾಯ ಮಾಡಲು ಪ್ರಯತ್ನಿಸಿದರು. ಆದರೆ ವ್ಯರ್ಥವಾಗಿದೆ. ಈ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡಿದ ಬಳಿಕ ಕೇರಳ ಸರ್ಕಾರ ಕೂಡ ಯುವಕ ಬಾಬು ರಕ್ಷಣೆಗೆ ಭಾರತೀಯ ಸೇನೆಗೆ ಮನವಿ ಮಾಡಿತು. ಕೇರಳ ಅಗ್ನಿಶಾಮಕ ಮತ್ತು ರಕ್ಷಣಾ ಇಲಾಖೆಯ ಸಹಾಯದಿಂದ ಪೊಲೀಸರು ರಾತ್ರಿ ಆತನನ್ನು ಗುರುತಿಸಲು ಪ್ರಯತ್ನಿಸಿದರು. ಆದಾಗ್ಯೂ ರಕ್ಷಣಾ ತಂಡವು ಬಾಬು ಅವರ ಕೈಯಲ್ಲಿ ಫೋನ್ ಹೊಂದಿದ್ದ ಕಾರಣದಿಂದಾಗಿ ಆತನನ್ನು ಸಂಪರ್ಕ ಮಾಡೋದಕ್ಕೆ ಸಹಾಯವಾಗಿದೆ. ಬಾಬು ತನ್ನ ಸೆಲ್ಫಿಗಳನ್ನು ಮತ್ತು ಆತ ಅನುಭವಿಸಿದ ಗಾಯದ ಬಗ್ಗೆ ಫೋಟೋಗಳನ್ನು ಹಂಚಿಕೊಂಡಿದ್ದಾನೆ. ಈ ಆಧಾರದ ಮೇಲೆ ಆತನಿರುವಂತಹ ಸ್ಥಳವನ್ನು ಪತ್ತೆ ಹಚ್ಚೋದಕ್ಕೆ ರಕ್ಷಣಾ ತಂಡಕ್ಕೆ ಸಹಕಾರಿಯಾಗಿದೆ. ಆದರೂ ಸಿಬ್ಬಂದಿ ಮರುದಿನವಷ್ಟೇ ರಕ್ಷಣಾ ಕಾರ್ಯವನ್ನು ಪ್ರಾರಂಭಿಸಲು ಸಾಧ್ಯವಾಯಿತು. ಮಂಗಳವಾರ ರಕ್ಷಣಾ ಕಾರ್ಯಾಚರಣೆ ಪ್ರಾರಂಭವಾಗ್ತಾ ಇದ್ದಂತೆ ಪಾಲಕ್ಕಾಡ್ ಕಲೆಕ್ಟರ್ ಮೃನ್ಭಯ್ ಜೋಶಿ ಅವರ ಮನವಿಯ ಮೇರೆಗೆ ಅಧಿಕಾರಿಗಳು ಹೆಲಿಕಾಪ್ಟರ್ ಬಳಸಿ ಆತನನ್ನು ಏರ್ ಲಿಫ್ಟ್ ಮಾಡಲು ಪ್ರಯತ್ನಿಸಿದರು. ಆದಾಗ್ಯೂ ಹೆಲಿಕಾಪ್ಟರ್ ಕಡಿದಾದ ಇಳಿಜಾರು ಆಗಿರೋದ್ರಿಂದ ಬಾಬು ಹತ್ತಿರ ತಲುಪಲು ಸಾಧ್ಯವಾಗಲಿಲ್ಲ. ಈ ನಡುವೆ ಬಾಬು ಪ್ರಜ್ಞಾಪೂರ್ವಕವಾಗಿಯೇ ಇದ್ದರು. ರಕ್ಷಕರಿಗೆ ಪ್ರತಿಕ್ರಿಯಿಸ್ತಾ ಇದ್ರು. ಈ ಹಿನ್ನೆಲೆ ಪರ್ವತಾರೋಹಣದಲ್ಲಿ ತರಬೇತಿ ಪಡೆದ
ಭಾರತೀಯ ಸೇನೆಯ ಸಿಬ್ಬಂದಿಯ ತಂಡವೊಂದ ಸೇವೆಗೆ ಒತ್ತಾಯಿಸಲಾಯಿತು. ಎಎನ್ಐ ಪ್ರಕಾರ ಪಾಲಕ್ಕಾಡ್ ಕೇರಳದ ಮಲಪುಳ ಪರ್ವತಗಳಲ್ಲಿ ಕಡಿದಾದ ಕಮರಿಯಲ್ಲಿ ಸಿಲುಕಿ ಹಾಕಿಕೊಂಡಿರುವ ವ್ಯಕ್ತಿಯನ್ನು ಹೊರಹಾಕಲು ಭಾರತೀಯ ಸೇನೆಯ ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿವೆ. ರಾತ್ರೋರಾತ್ರಿ ತಂಡಗಳನ್ನು ಸಜ್ಜುಗೊಳಿಸಲಾಗಿದೆ. ವೆಲ್ಲಿಂಗ್ಟನ್ನ ಮದ್ರಾಸ್ ರೆಜಿಮೆಂಟ್ ಕೇಂದ್ರದ 12 ಸಿಬ್ಬಂದಿಗಳೊಂದಿಗೆ ಬುಧವಾರ ಬೆಳಿಗ್ಗೆ 1:30 ಮತ್ತು ಬೆಂಗಳೂರಿನ ಪ್ಯಾರಾಚೂಟ್ ರೆಜಿಮೆಂಟ್ ಕೇಂದ್ರದ 22 ಸಿಬ್ಬಂದಿಯೊಂದಿಗೆ ಬುಧವಾರ ಮುಂಜಾನೆ 4 ಗಂಟೆಗೆ 2 ಸೇನಾ ತಂಡಗಳಿಂದ ಬಾಬು ಇರುವಂತಹ ಸ್ಥಳವನ್ನು ತಲುಪಿ ಕೊನೆಗೆ 2 ದಿನಗಳ ಬಳಿಕ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ഇന്ത്യൻ ആർമി ബാലയാണ് താഴത്തുനിന്ന് പൊക്കിക്കൊണ്ട് വന്നത്. ദീപക് സാഹു ऊपर में लेके जाएगा लेके आया चलो ಮೂಡ್ತಾರೆ ಓಕೆ चलो भाई इंडियन आर्मी की जय भारत माता की जय. വെള്ളം കൊടുത്തോണ്ടിരിക്കുകയാണ്. ബാബുവിന് വെള്ളം കൊടുത്തോണ്ടിരിക്കുകയാണ്. നമുക്ക് ಸುರಕ್ಷಿತವಾಗಿ ಬೆಟ್ಟದ ಕಣಿವೆಯಲ್ಲಿ ಸಿಲುಕಿದ್ದಂತಹ ಬಾಬುವನ್ನ ರಕ್ಷಣೆ ಮಾಡಲಾಗಿದೆ. ಮಣಿ ಉತ್ತಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದೆಂದು ಚೆಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಉಪಾಧ್ಯಕ್ಷ ಕಣಜಾಲು ಪೋಯ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚೆಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಿರಿಯ ಸಹಕಾರಿಗಳು ಹಾಕಿದ ಬುನಾದಿಯಲ್ಲಿ ಉತ್ತಮವಾಗಿ ಸಾಗ್ತಾ ಇದೆ. ಇದೀಗ ಫೆಬ್ರವರಿ 4ರಂದು ನಡೆದ ಗ್ರಾಮಸಭೆಯಲ್ಲಿ ಘಟಿಸಿದ ಘಟನೆಗಳಿಂದ ತುಂಬಾ ವಿಚಲಿತರಾಗಿದ್ದೇವೆ. ಸಂಘದ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಯಿಂದ ಸೂಕ್ತವಾದ ಸ್ಪಂದನೆ ಸಿಗದ ಪರಿಣಾಮ ಸಂಘದ ಅಧ್ಯಕ್ಷ ಬಲ್ಲಾರಂಡ ಮಣಿಯುತ್ತಪ್ಪ ಧ್ವನಿ ಎತ್ತಿದ್ದಾರೆ. ಇದನ್ನ ಇಲ್ಲಸಲ್ಲದ ಹೇಳಿಕೆ ನೀಡಿ ಜನರ ಹಾದಿ ತಪ್ಪಿಸಿದ್ರೆ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಮುಂದೆಯೂ ಸಾಗುತ್ತಿರಲಿ ಎಂದು ನಮ್ಮ ಹೆಬ್ಬಯ. ಆದರೆ ಫೆಬ್ರವರಿ 4ರಂದು ಚೆಟ್ಟಳ್ಳಿ ಗ್ರಾಮ ಸಭೆಯಲ್ಲಿ ನಡೆದ ಅಹಿತಕರ ಘಟನೆಗಳು, ಅವಹೇಳನಕಾರಿ ಮಾತುಗಳ ಬಗ್ಗೆ ನಾವು ತುಂಬಾ ವಿಚಲಿತರಾಗಿದ್ದೇವೆ. ನಮ್ಮ ಸಹಕಾರ ಸಂಘದ ವಿರುದ್ಧವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಉಂಟು ಮಾಡುವುದಕ್ಕೆ ಅನೇಕ ರೈತ ವಿರೋಧಿ ಸದಸ್ಯರು ಗ್ರಾಮ ಸಭೆಯಲ್ಲಿ ಹರಿಹಾಯ್ದರು. ಶ್ರೀಯುತ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಬಲ್ಲಾರಣ್ಣ ಮಣಿಯುತ್ತಪ್ಪನವರ ಬಗ್ಗೆ ಕೀಳರಿಮೆ ಮೂಡಿಸುವಂತಹ ಅವಹೇಳನಕಾರಿ ಮಾತುಗಳನ್ನು ರಾಜಕೀಯ ಪ್ರೇರಿತವಾಗಿ ಸಾರ್ವಜನಿಕರನ್ನು ಪ್ರಚೋದನೆ ಮಾಡಿ ಕೆಲವು ಕಾಂಗ್ರೆಸ್ನ ಸದಸ್ಯರುಗಳು ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರುಗಳ ಮಾತಿನ ಭರದ ಆವೇಶದಲ್ಲಿ ಈ ರೀತಿಯ ಘಟನೆಗಳು ನಡೆಯುವುದು ಸಹಜ. ವಿನಾಕಾರಣ ಮೈಕ್ ಕಿತ್ತರು ಎಂಬ ಸಣ್ಣ ಕಾರಣಕ್ಕೆ ಬಂಧನ, ಗಡೀಪಾರು ಎಂಬ ಹೇಳಿಕೆಗಳನ್ನು ನಾವು ಖಂಡಿಸುತ್ತೇವೆ. ಗ್ರಾಮಸಭೆಯಲ್ಲಿ ಧ್ವನಿವರ್ಧಕದ ಸೂಕ್ತ ವ್ಯವಸ್ಥೆ ಇದ್ದಿದ್ರೆ ಈ ರೀತಿಯ ಘಟನೆ ನಡೀತಾ ಇರಲಿಲ್ಲ. ಕಳೆದ 26 ವರ್ಷಗಳಿಂದ ಜನಪರ ಹೋರಾಟ ಮಾಡಿಕೊಂಡು ಬಂದಿರುವ ಮಣಿಯುತ್ತಪ್ಪ ಅವರ ಮೇಲೆ ಅಪವಾದ ಹೊರಿಸಲಾಗಿದೆ. 15 ವರ್ಷಗಳಿಂದ ಸತತವಾಗಿ ಸಂಘದ ಅಭಿವೃದ್ಧಿಗಾಗಿ ರೈತರು, ಬೆಳೆಗಾರರು ಇವರನ್ನ ಬೆಂಬಲಿಸಿದ್ದಾರೆ. ಮಹಿಳೆಯರಿಗೂ ಹೆಚ್ಚಿನ ಗೌರವ ನೀಡುತ್ತಾರೆಂದರು. ಸಹಕಾರ ಸಂಘದ ವತಿಯಿಂದ ನೂತನವಾಗಿ ಆರಂಭಗೊಂಡಿರುವ ನಿಸರ್ಗ ಮೆಡಿಕಲ್ಸ್, ನಿಸರ್ಗ ಪಾಲಿಕ್ಲಿನಿಕ್ ಹಾಗೂ ಲ್ಯಾಬೊರೇಟರಿ ಉದ್ಘಾಟನಾ ಸಮಾರಂಭ ಫೆಬ್ರವರಿ 11ರಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಪಿಕೆ ಜಗದೀಶ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಶಾಲನಗರದಲ್ಲಿರುವ ಸಂಘದ ಕಟ್ಟಡದ ಮೆಡಿಕಲ್ಸ್, ಪಾಲಿಕ್ಲಿನಿಕ್ ಹಾಗೂ ಲ್ಯಾಬೊರೇಟರಿ ಪ್ರಾರಂಭ ಮಾಡಲಾಗಿದ್ದು, ಶಾಸಕ ಅಪ್ಪಚ್ಚು ರಂಜನ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಹಕಾರ ಯೂನಿಯನ್ನ ಮನು ಮುತ್ತಪ್ಪ, ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ, ಮೈಸೂರು ಪ್ರಾಂತ ಸಹಕಾರ ಸಂಘಗಳ ಜಂಟಿ ನಿಬಂಧಕ ಪ್ರಕಾಶ್ ರಾವ್, ಕೊಡಗು ಸಹಕಾರ ಸಂಘಗಳ ಉಪನಿಬಂಧಕ ಡಿಕೆ ಸಲೀಂ, ಸಹಾಯಕ ನಿಬಂಧಕ ಎಚ್ಡಿ ರವಿಕುಮಾರ್, ಸಹಾಯಕ ಔಷಧ ನಿಯಂತ್ರಕ ಗುರುನಾಥ್ ಎಂ ಮಾಗಣಗೇರಿ, ಸೋಮವಾರಪೇಟೆ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ
ಎಂಇ ಮೋಹನ್, ಕುಶಾಲನಗರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಯವರ್ಧನ್, 3ನೇ ವಿಭಾಗದ ಪಂಚಾಯಿತಿ ಸದಸ್ಯೆ ರೂಪಾ ಉಮಾಶಂಕರ್ ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ಸಂಘದಲ್ಲಿ ಸುಮಾರು 950 ಸದಸ್ಯರಿದ್ದು ಅವರ ಆರೋಗ್ಯದ ಕಾಳಜಿಯಿಂದ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನೂತನ ವಿಭಾಗಗಳನ್ನು ಪ್ರಾರಂಭ ಮಾಡಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಮತ್ತು ಲ್ಯಾಬೊರೇಟರಿ ಸಾರ್ವಜನಿಕವಾಗಿ ಬಳಸಬೇಕಾದಂಥ ಸಣ್ಣ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ಘಾಟನೆ 11/3/2022 ಶುಕ್ರವಾರ 9:30 ಗಂಟೆಗೆ ಸ್ಥಳೀಯ ಶಾಸಕರಾದ ಅಪ್ಪತ್ತೂರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು BK ಜಗದೀಶ್ ಅಧ್ಯಕ್ಷರು ನಿಸರ್ಗ ವಿದ್ಯಾಲಯ ಶಾಖಾ ನೆರವೇರಿಸಿಕೊಂಡಿದ್ದಾರೆ. ಇದರೊಂದಿಗೆ ಇತರ ಉದ್ಘಾಟನಾ ಸಮಾರಂಭದ ಕೇಂದ್ರ ಬಿಂದುಗಳಾಗಿ ಪಾಂಡವರು KDCC ಅಧ್ಯಕ್ಷರು ಹಾಗೂ ಹನುಮಂತಪ್ಪ ಒಕ್ಕೂಟದ ಅಧ್ಯಕ್ಷರು, ಪ್ರಕಾಶ್ ರಾವ್ JRB ಮೈಸೂರು, DK ಸಲೀಂ DRO ಕೊಡಗು, HD ರವಿಕುಮಾರ್ DRO ಕೊಡಗು ಹಾಗೂ ಗುರುನಾಥ್ ಮಾವಣಗೆರೆ ಇವರು ಕಟ್ಟಡ ಮೋಹನವರಿದ್ದಾರೆ. ಜಯವರ್ಧನ್ ಕೊಡಗು ಕುಶಾಲನಗರದ ಪಟ್ಟಣ ಅಧ್ಯಕ್ಷರು ಹಾಗೂ ರೂಪಾ. ಗೋಷ್ಠಿಯಲ್ಲಿ ನಿರ್ದೇಶಕ AT ಕೃಷ್ಣಮೂರ್ತಿ, TJ ರಾಜು, NS ಬಸಪ್ಪ ಪಾಲ್ಗೊಂಡಿದ್ದರು. ಚಟ್ಟಳ್ಳಿ ಗ್ರಾಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರೋರ್ವರು ಮಹಿಳೊಬ್ಬರ ಮೇಲೆ ದೌರ್ಜನ್ಯವೆಸಗಿರುವುದು ಖಂಡನೀಯ. ತಕ್ಷಣ ಪೊಲೀಸ್ ಇಲಾಖೆ ಆರೋಪಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸೋಮವಾರಪೇಟೆ ತಾಲೂಕು ಸ್ತ್ರೀ ಶಕ್ತಿ ಬ್ಲಾಕ್ ಸೊಸೈಟಿ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೊಸೈಟಿ ಅಧ್ಯಕ್ಷರಾದ NK ಸುಮತಿ, ಗ್ರಾಮಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದ ಮಾಜಿ ಸದಸ್ಯ ಬಲ್ಲಾರಂಡ ಮಣಿಯುತ್ತಪ್ಪ ಚರ್ಚೆಯ ವೇಳೆ ಏಕಾಏಕಿ ಮತ್ತೋರ್ವ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುನೀತಾ ಅವರಿಂದ ಮೈಕ್ ಕಿತ್ತುಕೊಂಡಿರುವ ಕ್ರಮ ಸರಿಯಲ್ಲ. ಇಂತಹ ದೌರ್ಜನ್ಯ ಪ್ರಕರಣಗಳು ಮರುಕಳಿಸ್ತಾ ಇರುವುದು ಸಮಾಜಕ್ಕೆ ಶೋಭೆ ತರುವಂತದ್ದಲ್ಲ. ಇತ್ತೀಚೆಗೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೌರ್ಜನ್ಯ ಮುಕ್ತ ಕಾರ್ಯಕ್ರಮವೊಂದ ಸರ್ಕಾರವೇ ನಡೆಸ್ತಾ ಇದೆ. ಆದರೆ ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರದ ಕಾರ್ಯಕ್ರಮಕ್ಕೆ ಅರ್ಥವಿಲ್ಲವೇ ಅಂತ ಪ್ರಶ್ನೆ ಮಾಡಿದರು. ಇದರಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲಿ ಸಹ ಮುಂದೆ ಇದ್ದಾರೆ. ಎಲ್ಲದರಲ್ಲೂ ತಮ್ಮ ಚಾಕು ಮೂಡಿಸಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದೆ ಇದ್ದಾರೆ. ಈ ಥರ ಘಟನೆ ಆದಾಗ ಅವರು ಮಾನಸಿಕವಾಗಿ ಕುಗ್ಗಿ ಅವರ ಬೆಳವಣಿಗೆ ಅಡ್ಡ ಆಗುತ್ತೆ ಅಂತ, ಅವರ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಅದರಿಂದ ಈ ಥರ ದೌರ್ಜನ್ಯಗಳು ಇನ್ನು ಮುಂದೆ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇದನ್ನ ನಾವು ಎಲ್ಲ ಒಕ್ಕೂಟದವರು ಸೇರಿ ಈ ಒಂದು ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೇವೆ. ದಿನಾಂಕ 4ನೇ ಫೆಬ್ರವರಿ 4ನೇ ತಾರೀಕಿಗೆ ಚಟ್ಟಳ್ಳಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಈ ರೀತಿ ಒಬ್ಬ ಮಹಿಳೆಗೆ, ಅದರಲ್ಲೂ ಒಬ್ಬರು ಮಾಜಿ ಜನಪ್ರತಿನಿಧಿ ಹಾಗೂ ಮುಖ್ಯವಾಗಿ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿ ಅವರು ಜನಪ್ರತಿನಿಧಿಯಾಗಿದ್ದರು. ಅವರಿಗೆ ಒಂದು ದೌರ್ಜನ್ಯ ಆಗಿರುವಂತ ದಿನಂಪ್ರತಿ ಪತ್ರಿಕೆಗಳಲ್ಲಿ ಸಹ ನಾವು ಈಗ 2-3 ದಿವಸದಿಂದ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಆಗಲಿ ದೃಶ್ಯ ಮಾಧ್ಯಮಗಳಲ್ಲಾಗಲಿ. ಹಾಗೆ ನಿನ್ನೆ ದಿವಸ ಅವರೇ ಖುದ್ದು ಬಂದು ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗಾದ ನೋವನ್ನ ಹಂಚಿಕೊಂಡು ಆ ಒಂದು ಪತ್ರದಲ್ಲಿ ಅವರು ಬರೆದಿದ್ದಾರೆ. ನನಗೆ ಈ ರೀತಿ ಏಕಾಏಕಿ ಅವರು ಅದೇ ನಡೆದಾಗ ಆಗುವಾಗ ಅದೇನೇ ಇರಲಿ, ಆ ಒಂದು ಸಂದರ್ಭದಲ್ಲಿ ಆ ಒಂದು ದೌರ್ಜನ್ಯ ಏಕಾಏಕಿ. ಘಟನೆ ಬಗ್ಗೆ ನಿರ್ದೇಶಕರಾದ ರೆಹನಾ ಫಿರೋಜ್ ಮಾತನಾಡಿ, ಸುನೀತಾ ಅವರು ಬ್ಲಾಕ್ ಸೊಸೈಟಿ ಸದಸ್ಯರಾಗಿದ್ದು ಸಂಘಕ್ಕೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಇದುವರೆಗೂ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಅವರನ್ನ ಬಂಧಿಸಬೇಕು. ಜಿಲ್ಲೆಯ ಯಾವುದೇ ಭಾಗದಲ್ಲಾದರೂ ಮಹಿಳೆಯರ ಮೇಲೆ ಇಂತಹ ದೌರ್ಜನ್ಯ ಪ್ರಕರಣಗಳು ಮರುಕಳಿಸಿದರೆ ಜಿಲ್ಲಾದ್ಯಂತ ಹೋರಾಟ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ HR ಯಶೋಧ, BA ದಮಯಂತಿ, HM ಹೇಮಾ, HV ಲಲಿತಾ, GB ಪ್ರೇಮ ಹಾಜರಿದ್ದರು. HK ರವಿ, ಕೊಡಗು ಚಾನಲ್, ಸೋಮವಾರಪೇಟೆ. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ.
Call 8880-300-300. ನಾಲ್ಕು ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000ದ ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022ರ ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ ಸಿಎಂ. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮ ಪಂಚಾಯಿತಿಯಲ್ಲಿ 2021-22ನೇ ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಂದಿಕಂಡ ಶ್ಯಾಮ್ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿನೇಶ್ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 14ನೇ ಹಣಕಾಸು ಖರ್ಚು ವೆಚ್ಚಗಳ ವರದಿಯನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಸ್ಪಷ್ಟನೆಯನ್ನ ನೀಡಲಾಯಿತು. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಂಯೋಜಕ ರೋಹಿತ್ ಅವರು ಮಾತನಾಡಿ, ಮಕ್ಕಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗಾರಿಗಳನ್ನು ಪರಿಶೀಲಿಸಿದ್ದು ಯಾವುದೇ ಲೋಪದೋಷಗಳು ಕಂಡುಬರೋದಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಯೋಜನೆಯ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಕಾಮಗಾರಿಗಳು ನಡೆದಿದೆ ಎಂದರು. ನೋಡಲ್ ಅಧಿಕಾರಿ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಬಾಲಕೃಷ್ಣ ಅವರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಸಭೆ, ವಾರ್ಡ್ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಭವಿಷ್ಯದ ಭದ್ರತೆಗಾಗಿ ಆರ್ಥಿಕ ಚಟುವಟಿಕೆ ಉಳ್ಳ ವೈಯಕ್ತಿಕ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಮಕ್ಕಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯು ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದೆ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಂದಿಕಂಡ ಶ್ಯಾಮ್ ಸುಬ್ಬಯ್ಯ ಮಾತನಾಡಿ, ಮಕ್ಕಂದೂರು ಗ್ರಾಮ ಪಂಚಾಯಿತಿಯಲ್ಲಿ 100% ಬಚ್ಚಲುಗುಂಡಿ ಮಾಡಿಸಬೇಕೆಂದು ಹೇಳಿದರು. ಅಲ್ಲದೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೋಳಿಗೂಡು, ಆಡುಗೂಡು, ಹಂದಿಗೂಡು, ದನದ ಕೊಟ್ಟಿಗೆ, ಎರೆಹುಳ ಗೊಬ್ಬರ ತೊಟ್ಟಿಯಂತಹ ವೈಯಕ್ತಿಕ ಸೌಲಭ್ಯಗಳು ಲಭ್ಯವಿದ್ದು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ಹಾಗೆ ನರೇಗಾ ಯೋಜನೆಯಲ್ಲಿ ಯಾವ ಯಾವ ಕಾಮಗಾರಿಗಳು ಆಗಿದೆ ಅದರ ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿಯನ್ನು ಈಗಾಗಲೇ PDO ಸರ್ ಅವರು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಈ ನರೇಗಾ ಯೋಜನೆಯಲ್ಲಿ ಮಕ್ಕಂದೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೆಂಡು ತಟ್ಟಿಕೊಳ್ಳುವಂತಹ ಕೆಲಸಗಳು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಈಗಾಗಲೇ 4 ದಿನಗಳ ಕಾಲ ಲೆಕ್ಕ ಪರಿಶೋಧನೆ ಕೂಡ ಮಾಡಿದ್ದಾರೆ, ಸಾಮಾಜಿಕ ಲೆಕ್ಕ ಪರಿಶೋಧನೆ. ಅದರಲ್ಲೂ ಕೂಡ ಏನೀಗ ಮಾಹಿತಿ ಹೇಳಿದ್ದಾರೆ ರೋಹಿತ್ ಸರ್ ಅವರು, ಅತ್ಯಂತ ಚೆನ್ನಾಗಿದೆ. ಈ ಕಾಮಗಾರಿಗಳೆಲ್ಲ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ, ಯಾವುದೇ ಒಂದು ಲೋಪದೋಷ ಇಲ್ಲ ಅಂತ ಹೇಳುವಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ನನಗೆ ಸಂತೋಷ. ಯಾಕೆಂದ್ರೆ ನಾವೊಂದು ಈ ಗ್ರಾಮ ಪಂಚಾಯಿತಿಯ ವತಿಯಿಂದ ಮಾಡಿದಂಥ ಕಾಮಗಾರಿಗಳು ಪ್ರತಿಯೊಂದು ಫಲಾನುಭವಿಗಳ ಒಂದು ಮನಸ್ಸಿಗೆ ತೃಪ್ತಿಯಾಗಬೇಕು. ಆ ಕಾಮಗಾರಿಗಳು ಒಂದಿಷ್ಟು ದಿನ ಬರುವಂತೆ ಇರಬೇಕು. ಯಾವುದೇ ಕಳಪೆ ಕಾಮಗಾರಿ ಆದರೆ
ಅದು ಯಾರಿಗೂ ಒಂದು ಮನಸ್ಸಿಗೆ ತೃಪ್ತಿ ತರೋದಿಲ್ಲ. ಈಗ ನಮಗೆ ಮೆಂಬರ್ ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಅಥವಾ ಆಡಳಿತ ಮಂಡಳಿ PDO ಸರ್ ಇರ್ಬೋದು, ಅಥವಾ ಈ ನರೇಗಾ ಯೋಜನೆಯಲ್ಲಿರುವಂತಹ ಇಂಜಿನಿಯರ್ ವಿಭಾಗ ಇರ್ಬೋದು, ಪ್ರತಿಯೊಬ್ಬರಿಗೂ ಇನ್ನೊಂದು ಒಟ್ಟು ಮಾಡಿ ತೋರಿಸುವಂತ ಕೆಲಸಗಳು ಯಾರು ಆಗಬಾರ್ದು. ಅದು ಮಕ್ಕಂದೂರು ಗ್ರಾಮ ಪಂಚಾಯತಿ ವತಿಯಿಂದ ಆಗ್ತಾ ಇಲ್ಲ ಅಂತ ಹೇಳುವಂತ ಒಂದು ನಂಬಿಕೆ ನನಗೆ ಕೂಡ ಇದೆ. ಹಾಗೆ ನಿಮಗೆ ಈಗಾಗಲೇ ಸರ್ ಹೇಳಿದಾಗೆ ಕೆಲವೊಂದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ದಿನ ನಿಮಗೆ ತಡ ಆಗ್ಬಹುದು. ಈಗ ಪೇಮೆಂಟ್ ಬರುತ್ತೆ. ಈಗ ನಿಮ್ಮ ಉದ್ಯೋಗ ಚೀಟಿಯ ಪ್ರಕಾರ ಆಯಾ ಕಾಮಗಾರಿಗಳಿಗೆ ತಕ್ಕಂತೆ NMR ಅಂತ ಹೇಳ್ತೀವಿ, ಅದು ನಿಮಗೆ ಬಂದಿರ್ತದೆ. ಮೆಟೀರಿಯಲ್ಸ್ ಬಿಲ್ ಅಂತ ಏನು ಹೇಳ್ತೀವಿ, ಅದು ಸ್ವಲ್ಪ ತಡ ಆಗ್ತದೆ. ಈಗ ಸರ್ಕಾರ ಮೆಟೀರಿಯಲ್ಸ್ ಬಿಲ್ ಬಂದ ಮೇಲೆನೆ ಅದು ನಿಮ್ಮ ಖಾತೆಗೆ ಬರ್ತದೆ. ಅದನ್ನ ಸ್ವಲ್ಪ ನೀವು ಒಂದು ಮಧ್ಯೆ ಕೇಳ್ಕೊಳ್ಬೇಕಾಗ್ತದೆ. ಬರದಿದ್ದ ಪಕ್ಷದಲ್ಲಿ ನಮಗೆ ಮಾಹಿತಿ ಕೊಟ್ಟಾಗ ನಾವು ಸಹ ಅಧಿಕಾರಿಗಳಿಗೆ ಹೇಳಿ ಅದನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೀವಿ. ಆ ಪ್ರಯತ್ನದಲ್ಲಿ ನಾವು ಸಹ ಮುಂದುವರಿತೀವಿ. ಈ ಸಂದರ್ಭದಲ್ಲಿ ತಾಂತ್ರಿಕ ಸಂಯೋಜಕರಾದ ನವಾನಿ ಡಿಕೆ, ತಾಲೂಕು IEC ಸಂಯೋಜಕರಾದ ಅಕ್ಷಿತಾ ಕೆಡಿ ಯೋಜನೆಯ ಮಾಹಿತಿಯನ್ನು ಒದಗಿಸಿಕೊಟ್ಟರು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಕವಿತಾ PS, ಸದಸ್ಯರು, ಗ್ರಾಮಸ್ಥರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಸಮೀಪದ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ತಪೋವನ ದೇವಿಯ ವಾರ್ಷಿಕ ಪೂಜೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ಷೇತ್ರದ ಆರಾಧ್ಯ ದೇವತೆ ತಪೋವನೇಶ್ವರಿ ದೇವಿಗೆ ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ, ಮುದ್ದಿನಕಟ್ಟೆ ಮಠಾಧೀಶರಾದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕ, ಅಷ್ಟೋತ್ತರ ಸೇರಿದಂತೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ದೇವಿಗೆ ಮಡಿಲು ಅಕ್ಕಿ ಅರ್ಪಿಸುವ ಸೇವೆಯ ಬಳಿಕ ಮಹಿಳೆಯರಿಗೆ ಮಡಿಲು ತುಂಬುವ ಕಾರ್ಯ ನಡೆಯಿತು. ನಂತರ ದಾಸೋಹ ಏರ್ಪಡಿಸಲಾಗಿತ್ತು. ಜಿಲ್ಲೆಯಲ್ಲಿ ಅಶಾಂತಿ ಮೂಡಲು ಸಂಸದ ಪ್ರತಾಪ್ ಸಿಂಹರವರ ಪ್ರಚೋದನಾಕಾರಿ ಹೇಳಿಕೆ ಕಾರಣ ಅಂತ ಜೆಡಿಎಸ್ ಜಿಲ್ಲಾ ಘಟಕದ ಅಲ್ಪಸಂಖ್ಯಾತರ ಅಧ್ಯಕ್ಷ ರಿಸಾಕ್ ಖಾನ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಾದ್ಯಂತ ಹಿಜಾಬ್ ಮತ್ತು ಕೇಸರಿ ಶಾಲು ವಿಚಾರವೇ ಜೋರು ಚರ್ಚೆ ಆಗ್ತಾ ಇದೆ. ಈ ವಿಚಾರವನ್ನು ರಾಜಕೀಯ ಅಸ್ತ್ರವಾಗಿ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಹಾಳು ಮಾಡಲಾಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಅವರು ಬೇಜವಾಬ್ದಾರಿ ಹೇಳಿಕೆ ನೀಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡಿದ್ದಾರೆ. ಅವರು ತಮ್ಮ ಘನತೆಗೆ ತಕ್ಕಂತೆ ಮಾತನಾಡಬೇಕು. ಮಡಿಕೇರಿಗೆ ಬಂದು ಬೆಂಕಿ ಹಚ್ಚಿ ಹೋಗಿದ್ದಾರೆ. ಈಗ ಸಂಘರ್ಷ ಪ್ರಾರಂಭವಾಗಿದೆ ಎಂದು ಆರೋಪಿಸಿದರು. ಕೊಡಗಿನಲ್ಲಿ ಮಳೆಯಿಂದ ಎಷ್ಟೋ ಸಮಸ್ಯೆ ಉಂಟಾಗಿತ್ತು. ನೂರಾರು ಜನ ಮನೆ ಕಳ್ಕೊಂಡಿದ್ರು. ಅಂದು ರಾಮಮಂದಿರ, ಮದರಸ ಹಾಗೂ ಚರ್ಚ್ಗಳಲ್ಲಿ ಎಲ್ಲ ಧರ್ಮದವರಿಗೂ ಆಶ್ರಯ ಕಲ್ಪಿಸಲಾಗಿತ್ತು. ಅಂದು ಇದ್ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. ಕೋವಿಡ್ನ ಮೊದಲ ಹಾಗೂ ಎರಡನೇ ಅಲೆಯ ವೇಳೆ ಸತ್ತವರ ಹೆಣವನ್ನು ಜಾತಿ ಧರ್ಮ ನೋಡದೆ ಎಲ್ಲರೂ ಸಂಸ್ಕಾರ ಮಾಡಿದರು. ಈಗ್ಯಾಕೆ ಈ ವಿವಾದ ಅಂತ ಪ್ರಶ್ನೆ ಮಾಡಿದರು. ಇಲ್ಲಿ ಬಂದು ಏನಿಲ್ಲಿ ಬೆಂಕಿ ಕಿಚ್ಚಿಟ್ಟು ಹೋಗಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನಿನ್ನೆಯಿಂದ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೇಸರಿ ಶಾಲು ಮತ್ತು ಹಿಜಾಬಿನ ಸಮಸ್ಯೆ ದೂರವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಏನು 3 ವರ್ಷ ಮಳೆ ಹಾನಿಯಾಯಿತು, ಎಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸಿದವರು, ಎಷ್ಟು ಪ್ರಾಣ ಹಾನಿಯಾಯಿತು, ಎಷ್ಟು ಗಂಜಿ ಕೇಂದ್ರಗಳನ್ನು ತೆಗೆದಿದ್ರು, ಇಲ್ಲಿ ಎಷ್ಟು ಜನ ಗಂಜಿ ಕೇಂದ್ರಗಳಲ್ಲಿದ್ದರು, ಎಷ್ಟೋ ಜನ ಪ್ರಾಣ ಉಳಿಸ್ಕೊಂಡು ಮನೆಗಳನ್ನ ಕಳ್ಕೊಂಡು ಮಠಗಳ ಎಲ್ಲವನ್ನ ಕಳ್ಕೊಂಡು ಆಸ್ತಿ ಪಾಸ್ತಿ ಕಳ್ಕೊಂಡು ಮದರಸೆಗಳಲ್ಲಿ ವಾಸ ಇದ್ರು, ಎಷ್ಟು ಜನ ರಾಮ
ಮಂದಿರದಲ್ಲಿ ವಾಸ ಇದ್ರು, ಎಷ್ಟು ಜನ ಚರ್ಚ್ಗಳಲ್ಲಿ ವಾಸ ಇದ್ರು. ಆವತ್ತು ಯಾರಿಗೂ ಜಾತಿ ಧರ್ಮ ಅಂತ ಹೇಳುವಂತ ಒಂದು ವಿಚಾರ ಯಾರಿಗೂ ಇರಲಿಲ್ಲ. ಆವಾಗ ಬರೀ ಮಾನವೀಯತೆ ಮನುಷ್ಯತ್ವ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಕೊಡಗಿನ ಜನ ಒದ್ದಾಡ್ತಿದ್ರು. ಅಲ್ಲಿ ಎಲ್ಲವೂ ಮುಗಿದಿತ್ತು. ಆಮೇಲೆ ಈ 3 ವರ್ಷದ ಈ ಸಮಸ್ಯೆ ಕಳೆದ ಮೇಲೆ ಪುನಃ ಕೋವಿಡ್ ಬಂತು. ಕೋವಿಡ್ ಬಂದ ಸಂದರ್ಭದಲ್ಲಿ ಯಾರ ಹೆಣನ ಯಾರು ಹೊತ್ತು, ಯಾರ ಹೆಣಗಳನ್ನ ಯಾರು ಸುಟ್ಟರು, ಎಲ್ಲೆಲ್ಲಿ ಯಾರ್ಯಾರ ದಮನ ಮಾಡಿದ್ರು, ಏನಾದರೂ ಒಂದು ವಿಚಾರಗಳ ಪ್ರತಾಪ್ ಸಿಂಹನಿಗೆ ಗೊತ್ತಿಲ್ಲ. ಆವಾಗಲೂ ಜಾತಿ ಧರ್ಮ ಏನೂ ಇರಲಿಲ್ಲ. ಮನುಷ್ಯನ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಹೇಳುವಂತ ಒಂದು ಉದ್ದೇಶ ಮಾತ್ರ ಜನರಲ್ಲಿತ್ತು. ಸಂಸದ ಪ್ರತಾಪ್ ಸಿಂಹ ಒಬ್ಬ ನಾಲಾಯಕ ಸಂಸದ. ಅರ್ಧ ಗಂಟೆ ಒಳಗೆ ಮುಗಿಸುವ ವಿಚಾರವೊಂದ ಬಿಜೆಪಿ ಮುಂದಿನ ಚುನಾವಣೆಗೆ ಅಸ್ತ್ರವಾಗಿ ಮಾಡಿಕೊಂಡಿದೆ ಎಂದು ಕಿಡಿಕಾರಿದ ಅವರು, ಕೆಲವು ಸಂಘಟನೆಯವರು ಕೇಸರಿ ಶಾಲು ಹಾಕಿ ಹೋಗಿ ಎಂದು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ನೀಡಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ಆಗಬೇಕು, ಸಂಸದರ ಮೇಲೂ ದೂರು ದಾಖಲಾಗಬೇಕೆಂದು ಒತ್ತಾಯಿಸಿದರು. ಜೆಡಿಎಸ್ ಮುಖಂಡ ಮನ್ಸೂರ್ ಅಲಿ ಮಾತನಾಡಿ, ಅನೇಕ ವರ್ಷಗಳಿಂದ ಮುಸ್ಲಿಂ ವಿದ್ಯಾರ್ಥಿನಿಯರು ಕಾಲೇಜಿಗೆ ಹಿಜಾಬ್ ಹಾಕಿಕೊಂಡು ಹೋಗ್ತಾ ಇದ್ರು. ಈಗ ಅದು ವಿವಾದವಾಗಿದೆ. ಪ್ರತಾಪ್ ಸಿಂಹ ಅವರೇ ಕೋಮು ಪ್ರಚೋದನೆಗೆ ಹೇಳಿಕೆ ಕೊಟ್ಟರೆ ಹೇಗೆ ಅಂತ ಪ್ರಶ್ನೆ ಮಾಡಿದರು.